ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವೀಡಿಯೋಗೆ ಸ್ವಾಗತ. ಇವತ್ತು ನಾನು ಟಾಟಾದ ಕರ್ವ್ SUV ಕೂಪೆ ಡೀಸೆಲ್ ಗಾಡೀಲಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಇದು EV ಗಾಡೀಲಿ ಮಾಡಿದ್ದೆ. ಸೊ EV ಗಾಡಿಗೂ ಡೀಸೆಲ್ ಗಾಡಿಗೂ ತುಂಬಾ ವ್ಯತ್ಯಾಸ ಇದೆ. ಅವನ್ನ ತೋರಿಸ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ. EV ಗಾಡಿಯ ಒಂದು ಡಿಸೈನ್ನೇ ತುಂಬ ಚೇಂಜ್. ಡೀಸೆಲ್ ಗಾಡಿ ಅಂದರೆ ಫ್ಯೂಲ್ ಗಾಡಿಗಳಲ್ಲಿ ಚೇಂಜ್ ಇರುತ್ತೆ. ಹಾಗಾಗಿ ನಮಗೆ ಈಗ ಪ್ರೆಸೆಂಟಾಗಿ ಡೀಸೆಲ್ ಗಾಡಿ ಸಿಕ್ಕಿರುವಂಥದ್ದು. ಈ ಒಂದು ಡೀಸೆಲ್ ಗಾಡಿ ಹೇಗಿದೆ ಏನು ಅಂತ ತೋರಿಸೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ತಡ ಮಾಡೋದು ಬೇಡ, ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಮೊದಲಿಗೆ ಫ್ರಂಟ್ ಪ್ರೊಫೈಲಿಂದ ಹೇಳೋದಾದರೆ, ಫ್ರಂಟ್ ಬಂಪರಲ್ಲಿ ನಿಮಗೆ EV ಗಾಡಿ ಆಗಿರ್ಬೋದು, ಈ ಫ್ಯೂಲ್ ಗಾಡಿಗೆ ಕಂಪೇರ್ ಮಾಡಿದ್ರೆ ಈ ಸಿಲ್ವರ್ ಏನು ಲೈನ್ಸ್ ಇದೆ ಇದು ಕಂಪ್ಲೀಟಾಗಿ ಚೇಂಜ್ ಆಗಿರುವಂಥದ್ದು. ಈ ಒಂದು ಡೀಸೆಲ್ ಗಾಡಿಗಳಲ್ಲಿ ಅಡ್ಡಕ್ಕೆ ಏನೇನು ಚಿಕ್ಕ ಚಿಕ್ಕ ಸಿಲ್ವರ್ ಲೈನ್ಸ್ ಇದೆ ಅದು EV ಗಾಡಿಯಲ್ಲಿ ಸ್ಟ್ರೈಟ್ ಲೈನ್ ಬರುತ್ತೆ. ಇದರಲ್ಲಿ ಆ ಒಂದು ಲುಕ್ ಹೈಲೈಟಾಗಿ ಕಾಣುತ್ತೆ. ಸೊ ಈ ಫ್ರಂಟ್ ಬಂಪರಲ್ಲಿ ನಿಮಗೆ ಏನು ನೋಡ್ತಾ ಇದ್ದೀರಾ ಇದು ಕಂಪ್ಲೀಟಾಗಿ ಹೈಲೈಟ್ ಆಗಿರುವಂಥದ್ದು. ಇನ್ನು ನಿಮಗೇನು ತೋರಿಸ್ತಾ ಇದ್ದೀನಿ, ಇದು ಬಂದುಬಿಟ್ಟು ವರ್ಷನ್ 2 ಅಡಾಸ್ ಇಲ್ಲಿ ಫಿಟ್ಮೆಂಟ್ ಆಗಿರುವಂಥದ್ದು. ಬಂಪರ್ನ ಲೆಫ್ಟ್ ಸೈಡಲ್ಲಿ ನಿಮಗೆ ವರ್ಷನ್ 2 ಅಡಾಸ್ ಫಿಟ್ಮೆಂಟ್ ಆಗಿರುವಂಥದ್ದು. ಮೇಲ್ಗಡೆ ಸಣ್ಣ ಒಂದು ಕ್ಯಾಪ್ ಬಂದುಬಿಟ್ಟು ನಿಮಗೆ ಟೋಯಿಂಗ್ ಮಾಡೋಕ್ಕೆ ಕ್ಯಾಪ್ ಕೊಟ್ಟಿರುವಂಥದ್ದು. ಅಲ್ಲಿ ಕ್ಯಾಪ್ನ ರಿಮೂವ್ ಮಾಡಿ ಟೋ ಮಾಡುವಂಥ ಆಪ್ಷನ್ ಕೂಡ ನಿಮಗೆ ಅಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ನಂತರ ನೀವು ಫ್ರಂಟಲ್ಲಿ ಟಿ ಲೋಗೋ ಆಗಿರ್ಬೋದು ಕಂಪ್ಲೀಟಾಗಿ ಚೇಂಜ್ ಆಗಿರುವಂಥದ್ದು. ಟಿ ಲೋಗೋ ಕೆಳಗೆ ನಿಮಗೆ ಕ್ಯಾಮ್ರಾ ಕೂಡ ಸಿಗುವಂಥದ್ದು. ಫ್ರಂಟ್ ಲುಕ್ ನೋಡ್ಬೋದು, ನಿಮಗೆ ರೈಲಿಂಗ್ಸ್ ಹೆಂಗೆ ಗ್ಯಾಪ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಡೀಸೆಲ್ ಇಂಜನ್ ಸ್ವಲ್ಪ ಪವರ್ಫುಲ್ ಇಂಜನ್ ಆಗಿರೋದ್ರಿಂದ ಇದು ಸ್ವಲ್ಪ ಹೀಟ್ ಜಾಸ್ತಿನೇ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಓಪನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ಟಿ ಲೋಗೋ ಕೆಳಗೆ ಕೂಡ ಗ್ಯಾಪ್ ಕೊಟ್ಟಿರುವಂಥದ್ದು ನೋಡ್ಬೋದು. ಇನ್ನು ನಿಮಗೆ ಫ್ರಂಟಲ್ಲಿ ನಂಬರ್ ಪ್ಲೇಟ್ ಎರಡೂ ಬದಿಗಳಲ್ಲಿ 2 ಸೆನ್ಸರ್ಗಳನ್ನು ಫಿಟ್ಮೆಂಟನ್ನು ನಿಮಗೆ ಕೂಡ ನೋಡ್ಬೋದು. ಇನ್ನು ಹೆಡ್ ಲ್ಯಾಂಪ್ ಆಗಿರ್ಬೋದು, ಫಾಗ್ ಲ್ಯಾಂಪ್ ಆಗಿದ್ದು LED ಕೊಟ್ಟಿರ್ಬೋದು. ಫಾಗ್ ಲ್ಯಾಂಪ್ದು ಕೆಳಗೆ ನಿಮಗೆ ಏರ್ ಸರ್ಕ್ಯುಲೇಷನ್ಸ್ಗೆ ನಿಮಗೆ ಅಲ್ಲಿ ಕೊಟ್ಟಿರುವಂಥ ಒಂದು ಜಾಗ ನೋಡ್ಬೋದು. ಅದು ಕೂಡ ಒಂದು ಅಟ್ರಾಕ್ಷನ್ ಆಗಿ ಕಾಣುತ್ತೆ. ಡಿಸೈನ್ನೆಲ್ಲ ನೀವು ನೋಡ್ಬೋದು, ಕರ್ವಿ ಡಿಸೈನಾಗಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಸೊ ಏರ್ ಸಪ್ಲೈ ಆಗುವಾಗ ನಿಮಗೆ ಆ ಒಂದು ಗ್ಯಾಪಲ್ಲಿ ನಿಮಗೆ ಏನಿದೆ ಅದು ಗಾಡಿನ ಅಪ್ಸೆಟ್ ಆಗೋಕ್ಕೆ ಬಿಡಲ್ಲ. ಸೊ ಕಂಟ್ರೋಲ್ ಮಾಡುತ್ತೆ. ಆ ಒಂದು ಡಿಸೈನಿಂದ ಪರ್ಪಸ್ಸಿಂದಾಗಿ ನಿಮ್ಗೆ ಕೊಟ್ಟಿರುವಂಥದ್ದು. ಇನ್ನು ಟಿ ಲೋಗೋ ಕೆಳಗೆ ನೀವು ನೋಡ್ಬೋದು, ನಂಬರ್ ಪ್ಲೇಟ್ ಕೆಳಗೆ ಮೇಲ್ಗಡೆ ಬರುವಂಥ ಜಾಗದಲ್ಲಿ ನಿಮಗೆ ಫ್ರಂಟ್ ಕ್ಯಾಮ್ರಾ ಕೂಡ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇದಿಷ್ಟು ಫ್ರಂಟ್ ಬಂಪರ್ ಅಂದರೆ ಫ್ರಂಟ್ ಪ್ರೊಫೈಲಿಂದ ನೀವು ನೋಡೋದಾದರೆ. ಇನ್ನು ಬಾನೆಟ್ ಎಲ್ಲ ಕರ್ವಿ ಡಿಸೈನಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಈ ಒಂದು ಗಾಡಿಯ ಒಂದು ಕಲರ್ ಬಗ್ಗೆ ಹೇಳೋದಾದರೆ ಇದು ಫ್ಲೇಮ್ ರೆಡ್ ಕಲರ್ ಅಂತ ಕಂಪ್ನಿಯಿಂದ ಹೇಳ್ತಾರೆ. ನೋಡ್ಬೋದು ಕೆಳಗೆ ಸ್ಕಿಪ್ಲೈಟ್ ಸಿಲ್ವರ್ ಕಲರಲ್ಲಿ ಕೊಟ್ಟಿರುವಂಥ ಈ ಸಿಲ್ವರ್ ಏನು ಲೈನ್ಸ್ ಇದೆ ಇದೇ ಒಂದು ಮೇನ್ ಅಟ್ರಾಕ್ಷನ್ ಆಗಿರುತ್ತೆ. ಇನ್ನು ಸೈಡಲ್ಲಿ ನೀವು ನೋಡ್ಬೋದಾದರೆ ಕಂಪ್ಲೀಟ್ ಫ್ಲವರ್ ಡಿಸೈನಲ್ಲಿ ಅಲಾಯ್ ನೀವು ನೋಡ್ಬೋದು. 18 ಇಂಚಿನ ಅಲಾಯ್. ಇದು ಹರಿಯರ್ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಅಲಾಯ್ ಬಂದುಬಿಟ್ಟು ಹರಿಯರ್ದು ಅಲಾಯ್ ವೀಲ್ ಹೇಳೋದಾದರೆ 17 ಇಂಚ್ ಬರುತ್ತೆ. ಇದು ಬಂದುಬಿಟ್ಟು ನಿಮಗೆ 18 ಇಂಚ್ ಬರುತ್ತೆ, 1 ಇಂಚ್ ಜಾಸ್ತಿಯೇ ಕೊಟ್ಟಿರುವಂಥದ್ದು. ಇನ್ನು ಸೈಡ್ ರೈಲಿಂಗ್ಸ್ ಐಬ್ರೋ ಎಲ್ಲ ಆಗಿರ್ಬೋದು, ಇದು ಡೋರ್ ಕ್ಲಾಡಿಂಗ್ಸ್ ಎಲ್ಲ ನೀವು ಗ್ಲಾಸಿ ಲುಕ್ನಲ್ಲಿ ಗ್ಲಾಸಿ ಫಿನಿಷಿಂಗಲ್ಲಿ ಕೊಟ್ಟಿರುವಂಥದ್ದು. ಸೊ ಮ್ಯಾಟ್ ರೆಡ್ ಮೊದಲೆಲ್ಲ ಕೊಡ್ತಾಯಿದ್ರು. ಸೊ ಇವಾಗ ಗ್ಲಾಸಿ ಲುಕ್ನಲ್ಲಿ ಒಂದು ಫಿನಿಷಿಂಗ್ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇನ್ನು ಆಟೋ ಫೋಲ್ಡ್ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಿರರ್ ನೀವು ನೋಡ್ಬೋದು. ಅಲ್ಲೇ ಮಿರರ್ ಕೆಳಗೆ ಕ್ಯಾಮ್ರಾ ಆಗಿರ್ಬೋದು, ಸೈಡ್ ಇಂಡಿಕೇಟರ್ಸ್ ಎಲ್ಲ ನೀವು ಮಿರರಲ್ಲಿ ನೀವು ನೋಡ್ತಾ ಇದ್ದೀರಾ. ಈ ಒಂದು ಗಾಡಿಯ ವೀಲ್ ಬೇಸ್ ಬಂದುಬಿಟ್ಟು 190 mm ಗ್ರೌಂಡ್ ಕ್ಲಿಯರೆನ್ಸ್ BS6 ವರ್ಷನ್ 2 ಗಾಡಿಯಾಗಿರುತ್ತೆ. ವೀಲ್ ಬೇಸ್ ಬಂದುಬಿಟ್ಟು 2560 mm. ನಂಬರ್ಸ್ ಆಫ್ ಡೋರ್ ಬಂದುಬಿಟ್ಟು 5 ಡೋರ್ಸ್ ಇರುವಂಥ ಗಾಡಿ ಇದಾಗಿರುತ್ತೆ. ಇನ್ನು ರೇರ್ ಲುಕ್ಕಿಂದ ನೋಡೋದಾದರೆ ನಿಮಗೆ ಮಿಡಲಲ್ಲಿ ಬೂಟ್ ಡೋರ್ ಮಿಡಲಲ್ಲಿ ನಿಮಗೆ ಟಿ ಲೋಗೋ ಅನ್ನೋದು ಕರ್ವ್ ಅನ್ನೋಂಥ ಬ್ಯಾಡ್ಜಿಂಗ್ ಕೂಡ ಸಿಗುತ್ತೆ. ಅಲ್ಲಿಂದ ಗ್ಲಾಸಲ್ಲಿ ಬಂದುಬಿಟ್ಟು ನಿಮಗೆ ವೈಪರ್ ಇರೋದಿಲ್ಲ. ಇದು ಕೂಪೆ ಡಿಸೈನ್ ಆಗಿರೋದ್ರಿಂದ ಇದರಲ್ಲಿ ವೈಪರ್ ಇರೋಲ್ಲ, ಡಿಫಾಗರ್ ಇರುವಂಥದ್ದು ನೀವು ನೋಡ್ಬೋದು. ಇನ್ನು ಕಂಪ್ಲೀಟಾಗಿ ನಿಮಗೆ ಬಾಟಮ್ ಏರಿಯಾ ಫುಲ್ ಕಂಪ್ಲೀಟಾಗಿ ರೌಂಡ್ ಸರೌಂಡಿಂಗ್ ಫುಲ್ ನಿಮಗೆ ಗ್ಲಾಸಿ ಲುಕ್ನಲ್ಲಿ ನಿಮಗೆ ಫಿನಿಷಿಂಗ್ ಕೊಟ್ಟಿರುವಂಥದ್ದು. ಮ್ಯಾಟ್ ಫಿನಿಷಿಂಗ್ ಕೊಟ್ಟಿಲ್ಲ, ಇದು ಕಂಪ್ಲೀಟಾಗಿ ಬ್ಲ್ಯಾಕ್ ಏನು ಏರಿಯಾ ಇದೆ ಕಂಪ್ಲೀಟಾಗಿ ಗ್ಲಾಸಿ ಲುಕ್ನಲ್ಲಿ ನಿಮ್ಗೆ ಕೊಟ್ಟಿರುವಂಥದ್ದು. ಇನ್ನು ಬೂಟ್ ಬಂದುಬಿಟ್ಟು ನಿಮಗೆ ಈ ಒಂದು ಬಟನ್ ಕೆಳಗೆ ಒಂದು ಬಟನ್ ಕೊಟ್ಟಿರ್ತಾರೆ, ಅದನ್ನ ಓಪನ್ ಮಾಡಿದ್ರೆ ಸಾಕು, ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಅದೇ ಓಪನ್ ಆಗುತ್ತೆ. ಇನ್ನು ಈ ಒಳಗೇ ಒಂದು ಬಟನ್ ಕೊಟ್ಟಿರ್ತಾರೆ, ಅದು ಕೂಡ ನಿಮಗೆ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಇನ್ನು ಬೂಟಲ್ಲಿ ನಿಮಗೆ ಕೆಪಾಸಿಟಿ ಹೇಳೋದಾದರೆ 500 ಲೀಟರ್ಸ್ ಕೆಪಾಸಿಟಿ ಇರುವಂಥ ಬೂಟ್ ಸ್ಪೇಸ್ ಇರುವಂಥದ್ದು. ಮತ್ತು ಆ ರೇರ್ ಸೀಟ್ನ ಏನು ಫೋಲ್ಡಿಂಗ್ ಮಾಡುವಾಗ ನಿಮಗೆ 973 ಲೀಟರ್ ಕೆಪಾಸಿಟಿ ಇರುವಂಥ ಬೂಟ್ ಸ್ಪೇಸ್ ಇದಾಗಿರುತ್ತೆ. ಬೂಟಲ್ಲಿ ನೀವು ಈ ಒಂದು ಮ್ಯಾಟ್ನ ನಿಮಗೆ ಎತ್ತಿದ್ರೆ ಸ್ಪೇರ್ ವೀಲ್ ಆಗಿರ್ಬೋದು ಮತ್ತು ಟೂಲ್ ಕಿಟ್ ಇವೆಲ್ಲ ನಿಮಗೆ ಈ ಒಂದು ಬೂಟ್ನಲ್ಲಿ ನಿಮಗೆ ಕಾಣೋಕ್ಕೆ ಸಿಗುತ್ತೆ.
ಮತ್ತು ಈ ಗಾಡಿನಲ್ಲಿ ಟೋಟಲಾಗಿ 9 JBL ಸ್ಪೀಕರ್ ಇರುವಂಥದ್ದು, ಒಂದು ಸಬ್ವೂಫರ್ ಇರುವಂಥದ್ದು. ಆ ಸಬ್ವೂಫರ್ ಬಂದುಬಿಟ್ಟು ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ, ಬೂಟ್ನಲ್ಲೇ ನಿಮಗೆ ಕೊಟ್ಟಿರುವಂಥದ್ದು. ಸೊ JBL ಆಗಿರೋದ್ರಿಂದ ನಿಮಗೆ ಸ್ಪೀಕರಲ್ಲಿ ಸೌಂಡಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ಸ್ ಬರೋಲ್ಲ, ಅಷ್ಟು ಚೆನ್ನಾಗಿರುವಂಥದ್ದು. ನಿಮಗೆ ಎರಡು ಸೈಡಲ್ಲಿ ನಿಮಗೆ ಏನಾದರೂ ಒಂದು ಹೈಡ್ ಮಾಡಿ ತೊಗೊಂಡೋಗುವಂಥದ್ದು ಒಂದು ಸ್ಪೇಸ್ ನಿಮಗೆ ಕೊಟ್ಟಿರುವಂಥದ್ದು. ನೋಡಿ, ಕವರಿಂಗ್ ಎಲ್ಲ ಮಾಡಿಕೊಂಡು ಹೋಗುವಂಥ ಒಂದು ಸ್ಪೇಸ್ ಕೊಟ್ಟಿರುವಂಥದ್ದು. ಇನ್ನು ನೀವು ಅಲ್ಲಿ ಪಾಯಿಂಟಲ್ಲೇ ನಿಮಗೆ 4 ಉಕ್ಕುಗಳನ್ನು ಕೊಟ್ಟಿದ್ದಾರೆ, ಒಂದೊಂದು kg ಕ್ಯಾರಿ ಮಾಡುವಂಥ ಬ್ಯಾಗ್ಗಳನ್ನ ಕೂಡ ನೇತಾಕ್ಬೋದು. ಸೊ ಇಲ್ಲಿ ಬೂಟಲ್ಲಿ ನೀವು ಏನು ಬಟನ್ನ ಒತ್ತುತ್ತೀರಾ, ಸೊ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಕೀಯಲ್ಲೂ ಕೂಡ ಆಟೋಮೆಟಿಕ್ ಓಪನ್ ಆಗುವಂಥದ್ದು ಇರುತ್ತೆ, ಮತ್ತು ಕ್ಲಸ್ಟರ್ ಹತ್ತಿರದಲ್ಲೂ ನಿಮಗೊಂದು ಬಟನ್ ಕೊಟ್ಟಿರ್ತಾರೆ, ಅದರಲ್ಲೂ ಕೂಡ ನಿಮಗೆ ಟಚ್ ಮಾಡಿದ್ರೆ ಓಪನ್ನು ಕ್ಲೋಸ್ ಆಗುವಂಥ ಆಪ್ಷನ್ ಕೊಟ್ಟಿರ್ತಾರೆ. ಟೋಟಲಾಗಿ 4 ಆಪ್ಷನ್ಸ್ಗಳಿದೆ ಬೂಟ್ನ ಓಪನ್ ಮತ್ತು ಕ್ಲೋಸ್ ಮಾಡೋಕ್ಕೆ. ಇನ್ನು ನೀವು ನೋಡ್ತಾ ಇರೋದು ರಿವರ್ಸ್ ಲೈಟ್. ಇದು ಎರಡೂ ಬದಿಗಳಲ್ಲಿ ಬಂಪರಲ್ಲಿ ಕೊಟ್ಟಿರುವಂಥ ರಿವರ್ಸ್ ಲೈಟ್ ಮತ್ತು ರಿಫ್ಲೆಕ್ಟರ್. ಸೊ ನಿಮಗೆ ಲೆಫ್ಟ್ ಸೈಡಲ್ಲಿ ಫ್ಯೂಲ್ ಕ್ಯಾಪ್ ಬರುತ್ತೆ. ಇದು ಸಫಾರಿ ಥರ ಒನ್ ಟಚ್ಚಲ್ಲಿ ಓಪನ್ ಆಗುವಂಥದ್ದಲ್ಲ. ಸೊ ಡ್ರೈವರ್ ಸೀಟ್ ಕೆಳಗೆ ಲಿವರ್ ಕೊಟ್ಟಿರ್ತಾರೆ, ಅದನ್ನ ಎಳೆದ್ರೆ ನಿಮಗೆ ಕ್ಯಾಪ್ ಓಪನ್ ಆಗುವಂಥದ್ದು. ಪ್ರೀಮಿಯಂ ಗಾಡಿ ಆಗಿರೋದ್ರಿಂದ ಸ್ವಲ್ಪ ಆ ಥರ ಒಂದು ಫೀಚರ್ ಕೊಡ್ಬೋದಿತ್ತು. ಇನ್ನು ಡೋರ್ ಹ್ಯಾಂಡಲ್ ಬಗ್ಗೆ ಚೇಂಜ್ ಆಗಿರೋ ಬಗ್ಗೆ ನಾವು ಈ ವಿಲಿ ಹೇಳಿದ್ದೀನಿ. ಬಾಡಿ ಕಂಪ್ಲೀಟಾಗಿ ಈ ವಿದು ಮತ್ತು ಪೆಟ್ರೋಲ್ ಗಾಡಿಗಳು, ಡೀಸೆಲ್ ಗಾಡಿಗಳದ್ದು ಸೇಮ್ ಆಗಿರುತ್ತೆ. ಹಾಗಾಗಿ ಅದರಲ್ಲೇ ಎಕ್ಸ್ಪ್ಲೇನ್ ಮಾಡಿರೋದನ್ನ ಪುನಃ ಕಂಪ್ಲೀಟಾಗಿ ಹೇಳಿ ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿಲ್ಲ. ಏನು ಅಂತಂದರೆ ಈ ವಿಲಿ ಆಲ್ರೆಡಿ ಹೇಳಿ ಆಗಿದೆ. ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ ಈ ವಿ ರಿವ್ಯೂ ಕೂಡ. ಸೊ ಇಂಟೀರಿಯರ್ ಬಗ್ಗೆ ಹೇಳೋದಾದರೆ ನಿಮಗೆ ಮರೂನ್ ಕಲರ್ ಅಂತಲೇ ಹೇಳ್ಬೋದು. ರೇರ್ AC ವೆಂಟ್ ಕೂಡ ಕೊಟ್ಟಿರುವಂಥದ್ದು. ಸೊ ಈ ಮರೂನ್ ಕಲರ್ ಬಂದುಬಿಟ್ಟು ಹೊಸ ಕಲರ್ ಆಗಿರುತ್ತೆ, ಟಾಟಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿರೋದು. ಹಾಗಾಗಿ ಡಿಫ್ರೆಂಟಾಗಿ ನಿಮ್ಗೆ ಕಾಣುತ್ತೆ. ಡೋರ್ ಪ್ಯಾಡ್ ಆಗಿರ್ಬೋದು, ಸೀಟ್ ಆಗಿರ್ಬೋದು, ಕಂಪ್ಲೀಟಾಗಿ ಮರೂನ್ ಕಲರಲ್ಲಿ ನಿಮಗೆ ಕಾಣುವಂಥದ್ದು ಒಂಥರ ರಾಯಲ್ ಲುಕ್ನೇ ಕೊಡ್ತಾ ಇದೆ ಇದೊಂದು. ಇನ್ನು ರೂಫಲ್ಲಿ ಎರಡೂ ಬದಿಗಳಲ್ಲಿ ಸಫಾರಿ ಥರ ಒಂದು ಸ್ವಿಚ್ಚಲ್ಲಿ ಲೈಟ್ ಕೊಟ್ಟಿರುವಂಥದ್ದು. ಸೊ ನೀವೀಗ ಡ್ರೈವರ್ ಡೋರ್ ನೀವು ನೋಡೋದಾದರೆ ಮರೂನ್ ಕಲರ್ದು ಆ ಲೆದರ್ ಫಿನಿಶಿಂಗ್ ನೀವು ಕೊಟ್ಟಿದ್ದಾರೆ. ಇನ್ನು ಡಿಸೈನ್ ಬಂದುಬಿಟ್ಟು ಕಂಪ್ಲೀಟಾಗಿ ನೆಕ್ಸಾನ್ದೇ ಇರುವಂಥದ್ದು. ನೀವು ನೋಡ್ತಾ ಇದ್ದೀರಾ 4 ಪವರ್ ವಿಂಡೋಸ್ ಕಂಟ್ರೋಲ್ ಬಟನ್ಸ್ ಮತ್ತು ಕಂಟ್ರೋಲ್ ಸ್ವಿಚ್ ಕೂಡ ನೀವು ನೋಡ್ತಾ ಇದ್ದೀರಾ. ಇನ್ನು ಓಪನ್ ಕ್ಲೋಸ್ ಕಂಪ್ಲೀಟಾಗಿ ಎಲ್ಲ ನೆಕ್ಸಾನಲ್ಲೇ ಇರುವಂಥದ್ದು ನೀವು ಇಲ್ಲಿ ನೋಡ್ಬೋದು. ಇನ್ನು JBL ಸ್ಪೀಕರ್ ಆಲ್ 4 ಡೋರ್ಗಳಲ್ಲೂ JBL ಸ್ಪೀಕರ್ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇನ್ನು ನೀವು ನೋಡ್ಬೋದು ಸೀಟ್ ಬಂದುಬಿಟ್ಟು ಮೆಮೊರಿ ಸೀಟ್ ಅಂತ ಹೇಳ್ಬೋದು. ಬಟನ್ಸ್ಗಳಲ್ಲಿ ಆಪ್ರೇಟ್ ಆಗುವಂಥದ್ದು. ಸೊ AC ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಿಮಗೆ ಬಟನ್ ನೀವು ನೋಡ್ತಿದ್ರೆ ಒಂದು ಫ್ಯಾನ್ ಚಿತ್ರ ಇದೆಲ್ಲ, ಅದು AC ಎಷ್ಟು ಗಾಳಿ ಬೇಕೋ ಅಷ್ಟು ಸ್ಪೀಡಾಗಿ ನಿಮಗೆ ಬರುವಂಥದ್ದು ನೀವು ನೋಡ್ಬೋದು. ಇನ್ನು ಮಿರರಲ್ಲಿ ನಿಮಗೆ ಇಲ್ಲೊಂದು ಪಾಯಿಂಟ್ ಏನು ಕಾಣ್ತಾ ಇದೆ, ಅದು ಕಾರ್ ನಿಮ್ಮನ್ನು ಓವರ್ಟೇಕ್ ಮಾಡೋದಾದರೆ ಅಲ್ಲಿ ಬ್ಲಿಂಕಿಂಗ್ ಮಾಡುತ್ತೆ. ಒಳಗೆ ಒಂದು ಬಜಾರ್ ಕೂಡ ನಿಮಗೆ ಬರುತ್ತೆ. ಆವಾಗ ನಿಮಗೆ ನಿಮ್ಮವು ಆಚೆ ಈಚೆ ಗಾಡಿನ ಆಚೆ ಈಚೆ ಮಾಡಬಾರ್ದು. ನಿಮ್ಮ ಗಾಡಿನ ಪಕ್ಕದಿಂದ ಯಾವುದೋ ಗಾಡಿ ಓವರ್ಟೇಕ್ ಆಗ್ತಾಯಿದೆ ಅಂತ ನಾವು ಗೊತ್ತಾಗುತ್ತೆ. ಸೊ ಈ ಒಂದು ಉಕ್ ನೋಡ್ತಾ ಇದ್ದೀರಾ, ಇದು 2 kg ಕೆಪಾಸಿಟಿ ಇರುವಂಥ ಒಂದು ಬ್ಯಾಗ್ನ ಕ್ಯಾರಿ ಮಾಡುವಂಥ ಉಕ್ಕಾಗಿರುತ್ತೆ. ಸೊ ಅದು ನಿಮಗೆ ಡ್ರೈವರ್ ಸೀಟ್ ಸೈಡಲ್ಲಿ ಕನ್ಸೋಲ್ ಪಕ್ಕದಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇನ್ನು ಗ್ಲೋ ಬಾಕ್ಸ್ ನೀವು ನೋಡ್ಬೋದು, ಒಂದು ಚಿರತೆಯ ಚಿತ್ರ ಆಗಿರುವಂಥದ್ದು. ಸೊ ಇವರ ಎಲ್ಲ ಗ್ಲಾಸ್ಗಳಲ್ಲಾಗಿರ್ಬೋದು ಎಲ್ಲ ಗಾಡಿಗಳಲ್ಲೂ ಒಂದೊಂದು ಪ್ರಾಣಿಯ ಚಿತ್ರ ಇರುತ್ತೆ. ಸೊ ಇದರಲ್ಲಿ ಕೂಡ AC ವೆಂಟಿಲೇಟ್ ಸೀಟೆಡ್ ಆಗಿರೋದ್ರಿಂದ ಇಲ್ಲಿ ಕೂಡ ನೀವು ಸ್ವಿಚ್ ನೋಡ್ಬೋದು. ಈ ಒಂದು ಲಿವರ್ ಬಂದುಬಿಟ್ಟು ಸೀಟ್ನ ಕೆಳಗೆ ಮೇಲೆ ಮಾಡುವಂಥ ಆಪ್ಷನ್ ಈ ಒಂದು ಸೀಟ್ನ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಗಾಡಿಗಳಲ್ಲಿ ಬರಲ್ಲ. ಈ ಒಂದು ಗಾಡಿಯಲ್ಲಿ ನಿಮಗೆ ಸೀಟ್ನ ಮೇಲೆ ಕೆಳಗೆ ಮಾಡುವಂಥ ಆಪ್ಷನ್ ಕೂಡ, ಮತ್ತು ಹಿಂದೆ ಮುಂದೆ ಮಾಡೋಕ್ಕೆ ಈ ಫ್ರಂಟಲ್ಲಿ ಏನು ಪ್ಲಾಸ್ಟಿಕ್ ಇದೆ ಇದು ಒಂದು ಪಾರ್ಟ್ನ ನಿಮಗೆ ಮೇಲೆ ಎತ್ಬಿಟ್ಟು ಹಿಂದೆ ಮುಂದೆ ಮಾಡ್ಕೊಳ್ಳೋಂಥ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಈ ಗಾಡಿನಲ್ಲೂ ಕೂಡ ಪ್ಯಾಸೆಂಜರ್ ಏರ್ ಬ್ಯಾಗ್ನ ಆನ್ ಮಾಡ್ಕೊಳ್ಳೋಂಥ ಆಪ್ಷನ್ ಕೂಡ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಬೇಕು ಅಂದಾಗ ಪ್ಯಾಸೆಂಜರ್ ಕೂತಿದ್ದಾರೆ ಅನ್ನೋವಾಗ ಆನ್ ಮಾಡ್ಕೋಬೋದು, ಪ್ಯಾಸೆಂಜರ್ ಇಲ್ಲ ಅಂತ ಹೇಳೋ ಟೈಮಲ್ಲಿ ಆಫ್ ಕೂಡ ಮಾಡ್ಕೊಳ್ಳೋಂಥ ಕೀ ಸಿಸ್ಟಮಲ್ಲಿ ನಿಮಗೆ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇನ್ನು ಡಬಲ್ ಸನ್ ರೂಫು ಆಲ್ರೆಡಿ ನಾನು ಈ ವಿಲಿ ಹೇಳಿದ್ದೀನಿ, ಡಬಲ್ ಸನ್ ರೂಫು, ಹಾಗಾಗಿ ಡಬಲ್ ಗ್ಲಾಸ್ದು ಕಟ್ ಫಿನಿಶಿಂಗ್ ನೀವು ನೋಡ್ಬೋದು. ಇನ್ನು ನೀವು ಬಾನೆಟ್ ಓಪನ್ ಮಾಡೋದಾದರೆ ಇಲ್ಲಿ ನೀವು ಲಿವರ್ನ ಹೇಳಿದ್ರೆ ಬಾನೆಟ್ ಓಪನ್ ಆಗುತ್ತೆ. ಇದು ನೆಕ್ಸಾನಲ್ಲಿ ಕೂಡ ಸೇಮ್ ಆಗಿರುವಂಥದ್ದು. ಇನ್ನು ಈ ಕೀ ಏನು ಇಡ್ತಾ ಇದ್ದೀನಿ ಇದು ಬಂದುಬಿಟ್ಟು ನಿಮಗೆ ಫ್ಯೂಸ್ ಬಾಕ್ಸ್ ಆಗಿರುತ್ತೆ. ಈ ಒಂದು ಕ್ಯಾಪ್ನ ರಿಮೂವ್ ಮಾಡಿದ್ರೆ ಅಲ್ಲಿ ಫ್ಯೂಸ್ಗಳಿರುತ್ತೆ. ಸೊ ಹಾಗಾಗಿ ಅಲ್ಲೊಂದು ಆ ಒಂದು ಡಿಸೈನ್ನ ಫಿಟ್ಮೆಂಟ್ ಕೊಟ್ಟಿರ್ತಾರೆ. ಇನ್ನು ಕೀಲೆಸ್ ಆಗಿರೋದ್ರಿಂದ ಕೀ ಅಲ್ಲಿ ಬೇಸಿಕ್ ಬರೋದಾದರೆ ಅಲ್ಲಿ ಕೀ ಆಪ್ಷನ್ ಬಂದರೆ ಆ ಒಂದು ಕ್ಯಾಪ್ ಜಾಗದಲ್ಲಿ ಕೀ ಬರುತ್ತೆ. ಸೊ ಕೀಲೆಸ್ ಆಗಿರೋದ್ರಿಂದ ಅದನ್ನ ಡಮ್ಮಿ ಮಾಡಿಬಿಟ್ಟಿದ್ದಾರೆ. ಸೊ ಫ್ರಂಟಿಂದ ನೀವು ನೋಡೋದಾದರೆ ಸ್ಟೇರಿಂಗ್ ಕೂಡ ಮರೂನ್ ಕಲರಲ್ಲಿ ಇರುವಂಥದ್ದು. ಇನ್ನು ಡ್ಯಾಶ್ಬೋರ್ಡಲ್ಲೂ ಕೂಡ ಲೆದರ್ ಫಿನಿಶಿಂಗ್ ನೀವು ಮರೂನ್ ಕಲರಲ್ಲಿ ನೋಡ್ಬೋದು. ಇನ್ನು 10.25 ಇಂಚಸ್ನ ಸಿಸ್ಟಮ್ ಕೂಡ ನೀವು ನೋಡ್ಬೋದು. ಕ್ಲಸ್ಟರ್ ಕೂಡ ಕಂಪ್ಲೀಟಾಗಿ ನಿಮಗೆ ಸಿಸ್ಟಮ್ಯಾಟಿಕ್ ಆಗಿ ಕೊಟ್ಟಿರುವಂಥದ್ದು ಚೆನ್ನಾಗಿರುವಂಥದ್ದು ನೀವು ನೋಡ್ಬೋದು. ಇನ್ನು AC ವೆಂಟ್ ಕೂಡ ನೀವು ನೋಡ್ಬೋದು, ಯಾವ ಒಂದು ಡಿಸೈನಲ್ಲಿ ಮಿಡಲಲ್ಲಿ ಇರುವಂಥದ್ದು ನೀವು ನೋಡ್ಬೋದು.
ಇನ್ನು ಇದು ಗಾಡಿ ಬಟನ್ಸ್ ಎಲ್ಲ ಟಚ್ ಸ್ಕ್ರೀನ್ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಬೂಟ್ ಡೋರ್ ಓಪನ್ ಆಗಿರುವಂಥ ಬಟನ್ ಆಗಿರ್ಬೋದು, ಲಾಕ್ ಮಾಡುವಂಥದ್ದು, 360 ಡಿಗ್ರಿ ಕ್ಯಾಮರಾ, ಇನ್ನು 4 ಇಂಡಿಕೇಟರ್ ಇವೆಲ್ಲ ಕೂಡ ಟಚ್ ಸ್ಕ್ರೀನ್ ಬಟನಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇದು ಫ್ರಂಟ್ ಮಿಡಲ್ ಕನ್ಸೋಲಲ್ಲಿ ಬರುವಂಥದ್ದು. ಇನ್ನು ನಿಮಗೆ ವಾಯ್ಸ್ ಕಮಾಂಡಿಂಗ್ ಅಂದರೆ ಸ್ಪೋರ್ಟ್ಸ್ ಮೋಡ್ ಯಾವುದೇ ಒಂದು ವಾಯ್ಸ್ ಕಮಾಂಡಿಂಗ್ ಬಂದರೆ ಅಲ್ಲಿ ಕಂಪ್ಲೀಟಾಗಿ ಮೂಡ್ ಲೈಟ್ ಕೂಡ ಅದಕ್ಕೆ ತಕ್ಕಂಗೆ ಬ್ಲಿಂಕಿಂಗ್ ಚೇಂಜಸ್ ಆಗುವಂಥದ್ದು ನೀವು ನೋಡ್ಬೋದು. ಸೊ ಇಲ್ಲಿ ಸ್ಪೋರ್ಟ್ಸ್ ಮೋಡ್, ಎಕನಾಮಿಕ್ ಮೋಡ್, ವೆಟ್ ಮೂಡ್ ಆ ಥರ ಎಲ್ಲ ಮೂಡ್ಗಳಿರುತ್ತೆ. ಸೊ ಇಲ್ಲಿ ಇದನ್ನ ನೀವು ಚೇಂಜ್ ಮಾಡಿದಾಗ ನಿಮಗೆ ಕಂಪ್ಲೀಟಾಗಿ ಅಲ್ಲಿ ಕಮಾಂಡಿಂಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಅದು ಚೇಂಜ್ ಮಾಡಿದಾಗ ನಿಮಗೆ ಇಲ್ಲಿ ಬ್ಲಿಂಕಿಂಗ್ ಆಗುತ್ತೆ ನೋಡಿ. ಸೊ ಇದು ಮೂಡ್ ಲೈಟ್ ಆಗಿರುತ್ತೆ. ಈ ಒಂದು ಗಾಡೀಲಿ ಕೂಡ ಮೂಡ್ ಲೈಟ್ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇನ್ನು 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದುಬಿಟ್ಟು ಡೀಸೆಲ್ ಆಗಿರುತ್ತೆ. ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು ನಿಮಗೆ 44 ಲೀಟರ್ನ ಟ್ಯಾಂಕ್ ಕೆಪಾಸಿಟಿಯ ಗಾಡಿ ಇದಾಗಿರುತ್ತೆ. ಇನ್ನು ಕ್ಯಾಮ್ರಾ ಕ್ಲಾರಿಟಿ ಬಗ್ಗೆ ಹೇಳಬೇಕು ಅಂತಂದರೆ ಯಾವುದಕ್ಕೂ ಕಮ್ಮಿ ಇಲ್ಲ, ಸೂಪರ್ ಆಗಿರುವಂಥದ್ದು. ಕ್ಲಾರಿಟಿ ನೋಡಿ ಯಾವ ಮಟ್ಟದಲ್ಲಿದೆ ಅಂತೇಳಿ, ಸೂಪರ್ ಆಗಿರುವಂಥ ಕ್ಯಾಮರಾ. ಟಾಟಾದಲ್ಲಿ ಮೊದಲೆಲ್ಲ ಹಳೆ ಗಾಡಿಗಳಲ್ಲಿ ಇಷ್ಟೊಂದು ಕ್ಲಾರಿಟಿ ಇರುವಂಥ ಕ್ಯಾಮರಾ ಕೊಡ್ತಾಯಿದ್ದಿಲ್ಲ. ಸೊ ಇವಾಗ ಯಾವುದಕ್ಕೂ ಇಲ್ಲ, ಕಮ್ಮಿ ಇಲ್ಲ ಅನ್ನೋ ಥರದಲ್ಲಿ ಅಷ್ಟು ಚೆನ್ನಾಗಿರೋಂಥ ಕ್ಲಾರಿಟಿ. ಸೊ ಮೊಬೈಲಲ್ಲಿ ಕೂಡ ಇಷ್ಟು ಕ್ಲಾರಿಟಿ ಬರಲ್ಲ, ಅಷ್ಟು ಚೆನ್ನಾಗಿದೆ ನೀವು ನೋಡ್ಬೋದು. ಇನ್ನು 360 ವರ್ಕ್ ಮಾಡ್ತಾಯಿದ್ದೀನಿ ನೋಡ್ಬೋದು. 360 ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದು ಚೂರು ಲ್ಯಾಗ್ ಆಗೋಲ್ಲ, ಅಷ್ಟು ಸ್ಮೂತಾಗಿ ವರ್ಕ್ ಆಗುತ್ತೆ ಸಿಸ್ಟಮ್ ಕೂಡ. ಸೊ ಸೈಡ್ ವ್ಯೂ, ರೇರ್ ವ್ಯೂ, ಫ್ರಂಟ್ ವ್ಯೂ ಕೂಡ ಎಲ್ಲ ಕೂಡ ಆಪ್ಷನ್ ನೀವು ಕೊಟ್ಟಿರುವಂಥದ್ದು ನೋಡ್ಬೋದು. ಇನ್ನೂ ಹಲವಾರು ಸೆಟ್ಟಿಂಗ್ಸ್ಗಳಿದೆ, ಅದರ ಬಗ್ಗೆ ಹೇಳ್ತಾ ಹೋದರೆ ಇನ್ನು ಗಾಡಿಯಲ್ಲಿ ಕೊಟ್ಟಿರುವಂಥ ಫ್ಯೂಚರ್ಗಳ ಬಗ್ಗೆ ಹೇಳ್ತಾ ಹೋದರೆ ನಿಮಗೆ ಇನ್ನೂ 1 hour ಆದರೂ ಮುಗಿಯಲ್ಲ, ಅಷ್ಟು ಫ್ಯೂಚರ್ಗಳಿದೆ. ಸೊ ಡ್ಯಾಶ್ಬೋರ್ಡ್ ನೀವು ನೋಡ್ಬೋದು. ಗ್ಲಾಸಿ ಫಿನಿಶಿಂಗ್ ಆಗಿರ್ಬೋದು, ಮ್ಯಾಟ್ ಫಿನಿಶಿಂಗ್ ಆಗಿರ್ಬೋದು, ಸಖತ್ತಾಗಿ ಕೊಟ್ಟಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಒಂದು ರಿಚ್ ಲುಕ್ಕಲ್ಲಿ ನಿಮಗೆ ಒಂದು ಡ್ಯಾಶ್ಬೋರ್ಡ್ ಸಿಕ್ಕುವಂಥದ್ದು. ಸೊ ಈ ಬಟನ್ ಬಂದುಬಿಟ್ಟು ನಿಮಗೆ ಸಿಸ್ಟಮ್ನ ಕಂಟ್ರೋಲ್ ಮಾಡುತ್ತೆ. ಈ ಸ್ಟೇರಿಂಗ್ನ ಲೆಫ್ಟ್ ಸೈಡಲ್ಲಿ ನಿಮಗೆ ವಾಯ್ಸ್ ಆಗಿರ್ಬೋದು, ವಾಯ್ಸ್ ಕಮಾಂಡಿಂಗ್ ಆಗಿರ್ಬೋದು, ಕಾಲ್ ಕಟ್ ಮಾಡೋದು, ಅಟೆಂಡ್ ಮಾಡೋದು, ಬ್ಲೂಟೂತ್ ಕನೆಕ್ಟ್ ಮಾಡೋದು, ಪ್ರತಿಯೊಂದು ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಕ್ಕಿದ್ರೆ, ರೈಟ್ ಸೈಡಲ್ಲಿ ಸ್ಟೇರಿಂಗ್ನ ರೈಟ್ ಸೈಡಲ್ಲಿ ಬಂದುಬಿಟ್ಟು ನಿಮಗೆ ಕ್ಲಸ್ಟರಲ್ಲಿ ನಿಮಗೆ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಳ್ಳೋದು, ಕ್ರೂಸ್ ಕಂಟ್ರೋಲ್ನ ನಿಮಗೆ ಆಫ್ ಆನ್ ಮಾಡ್ಕೊಳ್ಳೋಂಥ ಬಟನ್ಸ್ ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ, ನೀವು ನೋಡ್ಬೋದು. ಇನ್ನು ನಿಮಗೆ ಸ್ಟೇರಿಂಗ್ನ ರೈಟ್ ಸೈಡಲ್ಲಿ ಹೈ ಬೀಮ್, ಲೋ ಬೀಮ್ನ ಹತ್ರ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಗಾಡಿನಲ್ಲಿ ನಿಮಗೆ ಹೈ ಬೀಮಲ್ಲಿ ಓಡಿಸ್ತಾ ಇದೆ, ಫ್ರಂಟಿಂದ ಯಾವುದಾದ್ರೂ ಗಾಡಿಯ ಒಂದು ಲೈಟ್ ಬಿತ್ತು ಅಂತಂದರೆ ಆಟೋಮೆಟಿಕ್ ಇದು ಲೋ ಬೀಮ್ ಆಗುವಂಥ ಆಪ್ಷನ್ ಕೂಡ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇನ್ನು ಪವರ್ ವಿಂಡೋ ನಿಮಗೆ ಹೇಗೆ ಕೆಲಸ ಮಾಡುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ಬೋದು. ಈ ಒಂದು ಸ್ವಿಚ್ ಬಂದುಬಿಟ್ಟು ನಿಮಗೆ ಡ್ರೈವರ್ ಡೋರ್ ಪ್ಯಾಡ್ ಮೇಲ್ಗಡೆ ಒಂದು ಕಾರ್ನರಲ್ಲಿ ನಿಮಗೆ ಕೊಟ್ಟಿರುವಂಥದ್ದನ್ನು ನೀವು ನೋಡ್ಬೋದು ಹೇಗೆ ಕೆಲಸ ಮಾಡುತ್ತೆ ಅಂತ. ಇನ್ನು ಈ ಗಾಡಿಯ ಬಗ್ಗೆ ಹೇಳೋದಾದರೆ, ಈ ಗಾಡಿಯ ಲೆಂತ್ ಬಂದುಬಿಟ್ಟು 4308 mm ಲೆಂತ್ ಆಗಿರುತ್ತೆ. ವಿಡ್ತ್ ಬಂದುಬಿಟ್ಟು 1810 mm, ಹೈಟ್ ಬಂದುಬಿಟ್ಟು 1630 mm ಆಗಿರುತ್ತೆ. ಸೀಟಿಂಗ್ ಕೆಪಾಸಿಟಿ ಬಂದುಬಿಟ್ಟು 5 ಸೀಟಿಂಗ್ ಕೆಪಾಸಿಟಿ ಆಗಿರುತ್ತೆ. 1.5 ಲೀಟರ್ನ ಕ್ರಿಯೋಜೆಟ್ ಡೀಸೆಲ್ ಇಂಜಿನ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಜನ ಹೇಳ್ತಾರೆ ಇದು ನೆಕ್ಸಾನ್ನ ಇಂಜನ್ ಅಂತ, ಕಂಪ್ಲೀಟಾಗಿ ಅಲ್ಲ, ಹೊಸ ಇಂಜಿನ್ ಆಗಿರುತ್ತೆ. ಸೊ CC ಬಂದುಬಿಟ್ಟು 1497 CC. ನಂಬರ್ಸ್ ಆಫ್ ಸಿಲಿಂಡರ್ ಬಂದುಬಿಟ್ಟು 4 ಸಿಲಿಂಡರ್, 6 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್, ಡ್ರೈವ್ ಟೈಪ್ ಬಂದುಬಿಟ್ಟು ಫ್ರಂಟ್ ವೀಲ್ ಡ್ರೈವ್ ಗಾಡಿ ಇದಾಗಿರುತ್ತೆ. ಇನ್ನು ನೀವು ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ ಅಮ್ರಾನ್ ಮತ್ತು ಎಕ್ಸಿಡ್ ಬ್ಯಾಟ್ರಿಗಳಲ್ಲಿ ಈ ಗಾಡಿ ಸಿಗುವಂಥದ್ದು. ನಂತರ ನಿಮಗೆ ಡೀಸೆಲ್ ಗಾಡಿ ಆಗಿರೋದ್ರಿಂದ ಲಾಕ್ ಆದರೆ ನಿಮಗೆ ಕಿಕ್ಕರ್ ಕೂಡ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಬ್ಯಾಟ್ರಿ ಪಕ್ಕದಲ್ಲಿ ನಿಮಗೆ ಕಿಕ್ಕರ್ ಕೂಡ ಕೊಟ್ಟಿರುವಂಥದ್ದು, ಸೊ ನೋಡ್ಬೋದು. ಏರ್ ಲಾಕ್ ಆಯಿತು, ಲಾಂಗ್ ಸೆಲ್ಫ್ ತಗೊಳ್ತಿದೆ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಕಿಕ್ ಕೂಡ ಮಾಡ್ಕೋಬೋದು. ಇನ್ನು ವೈಪರ್ ಟ್ಯಾಂಕ್ ಆಗಿರ್ಬೋದು. ಇದು ಸ್ಟೇರಿಂಗ್ ಬಗ್ಗೆ ಹೇಳೋದಾದರೆ ಇದು ಪವರ್ ಸ್ಟೇರಿಂಗ್ ಹೌದು. ಪವರ್ ಸ್ಟೇರಿಂಗ್ ಆಯಿಲ್ ಕೂಡ ಇದಕ್ಕೆ ಬರಲ್ಲ, ಯಾಕೆಂತ ಹೇಳಿದ್ರೆ ಇದು ಎಲೆಕ್ಟ್ರೋ ಪವರ್ ಸ್ಟೇರಿಂಗ್. ಇನ್ನು ನೀವು ಬಾನೆಟ್ ಓಪನ್ ಮಾಡೋ ಲಿವರ್ ಕೂಡ ನೀವು ನೋಡ್ಬೋದು ಹೇಗೆ ಕೊಟ್ಟಿದ್ದಾರೆ ಅಂತ. ಈ ಒಂದು ಪಾರ್ಟ್ ಏನಿದೆ ನಿಮಗೆ ಪೈಪ್ಗಳಾಗಿ ಕಾಣ್ತಾ ಇದೆ, ಇದೇ ಎಲೆಕ್ಟ್ರೋ ಪವರ್ ಸ್ಟೇರಿಂಗ್ ಕೆಲಸ ಮಾಡುತ್ತೆ. ಪವರ್ ಸ್ಟೇರಿಂಗ್ನ ಫುಲ್ ಫ್ರೀಯಾಗಿ ಕೆಲಸ ಮಾಡುವಂಥ ಕೆಲಸ ಇದು ಮಾಡುತ್ತೆ, ಹಾರ್ಡಾಗಿ ಇರಲ್ಲ, ಇದು ಫುಲ್ ಕಂಟ್ರೋಲ್ ಕೆಲಸ ಈ ಒಂದು ಪಾರ್ಟ್ ನಿಮಗೆ ಮಾಡುತ್ತೆ. ಇನ್ನು ಬ್ರೇಕ್ ಫ್ಲೂಯಿಡ್ ಆಗಿರ್ಬೋದು, ಕ್ಲಚ್ ಆಯಿಲ್ ಟ್ಯಾಂಕ್ ಕೂಡ ನೀವು ನೋಡ್ಬೋದು ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ರೈನ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ, ನಾಬ್ ಕೂಡ ನೀವು ನೋಡ್ಬೋದು. ರೈನ್ ಸೆನ್ಸರ್ ಆಟೋಮೆಟಿಕ್, ನೀರು ಬಿದ್ದರೆ ಸಾಕು ವೈಪರ್ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಇದು ಸಫಾರಿ ಹರಿಯರ್ಗಳಲ್ಲೂ ಕೂಡ ಈ ಒಂದು ಆಪ್ಷನ್ ಕೊಟ್ಟಿರುವಂಥದ್ದು ನೀವು ಈ ಒಂದು ಗಾಡೀಲಿ ನೋಡ್ಬೋದು. ಆಲ್ಮೋಸ್ಟ್ ಆದಷ್ಟು ಡೀಟೇಲ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತ ಕೇಳ್ತಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊನೆಯದಾಗಿ ವೆಲ್ಕಮ್ ಲೈಟ್ ಮತ್ತು ಗುಡ್ ಬೈ ಲೈಟ್ನ ಹಾಕಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು.
ಸೊ ಈ ಒಂದು ಫಂಕ್ಷನ್ ಏನಿದೆ ಇದು ವೆಲ್ಕಮ್ ಮತ್ತು ಗುಡ್ ಬೈ. ರೇರ್ ಆಗಿರ್ಬೋದು, ಫ್ರಂಟ್ ಆಗಿರ್ಬೋದು, ನಿಮಗೆ ಲೈಟ್ ಫಂಕ್ಷನ್ ಹೇಗೆ ವರ್ಕ್ ಆಗುತ್ತೆ ಕಂಪ್ಲೀಟಾಗಿ, ಸೈಡ್ ಟೈಲ್ ಲ್ಯಾಂಪ್ ಆಗಿರ್ಬೋದು, ಬೂಟ್ ಡೋರ್ ಆಗಿರ್ಬೋದು, ಕಂಪ್ಲೀಟಾಗಿ ನಿಮಗೆ ಒಂದೇ ಲೈನಿಂಗಲ್ಲಿ ನಿಮಗೆ ಲೈಟ್ ಫಂಕ್ಷನ್ ಆಗುವಂಥದ್ದು ನೀವು ನೋಡ್ತಾ ಇದ್ದೀರಾ.